ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ತುಮಕೂರಿನಲ್ಲಿ ಹಾಲ್ ಬಾಯ್ ಮಾಡಿದ್ವಿ, ಅಂದ್ರೆ ಗೋಧಿದು ಹಾಲ್ ಬಾಯ್. ತುಂಬಾ ಟೇಸ್ಟಿಯಾಗಿತ್ತು ಅಂಡ್ ಅದರದ್ದು ಒಂದು ರೆಸಿಪಿನ ನಿಮ್ಗಳಿಗೂ ತೋರಿಸ್ತೀನಿ. ಬೈ ಚಾನ್ಸ್ ನಿಮ್ಗಳಿಗೆ ಇಷ್ಟ ಇದ್ದು ಮಾಡ್ಕೊಳ್ಳಕ್ಕೆ ಬರಲ್ಲ ಅಂತ ಇದ್ರೆ ಹೇಗೆ ಸಿಂಪಲ್ ಆಗಿ ಮಾಡ್ಕೋಬಹುದು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಅಂಡ್ ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿತ್ತು. ಹೆಲ್ತ್ ವೈಸ್ ಹೆಲ್ತಿ ಅಂತಾನೂ ಅನ್ಸುತ್ತೆ, ಯಾಕಂದ್ರೆ ನಾವು ಸಕ್ಕರೆ ಎಲ್ಲ ಏನು ಯೂಸ್ ಮಾಡಿರಲಿಲ್ಲ, ಬೆಲ್ಲ ಹಾಕಿ ಮಾಡಿದಂತ ಒಂದು ಸ್ವೀಟ್ ಇದು. ಹೇಗೆ ಮಾಡಿದ್ವಿ, ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಪ್ರತಿಯೊಂದನ್ನು ನೀವುಗಳು ನೋಡ್ಕೊಂಡು ಬನ್ನಿ, ಆಮೇಲೆ ನಿಮ್ಗೆ ಸಿಗ್ತೀನಿ ನಾನು. ನಾವು ಮನೆಯಲ್ಲಿ ಮಾಡಿದ್ದು ಗೋಧಿ ಹಾಲ್ಬಾಯ್. ಆಕ್ಚುಲಿ ಹಾಲ್ಬಾಯ್ನ ಅಕ್ಕಿನಲ್ಲೂ ಮಾಡ್ತಾರೆ, ರಾಗಿನಲ್ಲೂ ಮಾಡ್ತಾರೆ, ಗೋಧಿಲೂ ಮಾಡ್ತಾರೆ. ಈ ಗೋಧಿನ ಹಿಂದಿನ ದಿನ ರಾತ್ರಿ ನೆನೆಸಿಟ್ಟಿತ್ತು. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಹಾಲ್ಬಾಯ್ ಮಾಡೋಕ್ಕೆ ರೆಡಿ ಆಗುತ್ತೆ. ಚೆನ್ನಾಗಿ ನೆಂದಿರ್ಬೇಕಷ್ಟೇ ಗೋಧಿ. ನೆಂದಿರೋ ಗೋಧಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫಸ್ಟ್ ಹಾಲು ತೆಕ್ಕೋಬೇಕಾಗತ್ತೆ. ಈ ಗೋಧಿನ ಮಿಕ್ಸಿಗೆ ಹಾಕಿದಾದ್ಮೇಲೆ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ಫಸ್ಟು ರುಬ್ಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಗಟ್ಟಿಯಾಗಿ ಹಾಲಿದ್ರೂ ಪರವಾಗಿಲ್ಲ. ತುಂಬ ನೀರಾಗ್ಬಿಟ್ರೆ ಹಾಲ್ಬಾಯ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಇದನ್ನು ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ಡ್ ಕಣ್ಣು ಅಂದರೆ ಸೀವ್ ಇರುತ್ತಲ್ಲ, ಅದರೊಳಗೆ ಕ್ಲೀನಾಗಿ ಶೋಧಿಸ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗ್ತದೆ ಅಲ್ವಾ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಶೋಧಿಸ್ಕೋಬೇಕಾದ್ರೆ ಹುಷಾರಾಗಿ ಶೋಧಿಸ್ಕೊಳ್ಳಿ, ಏಕೆಂದರೆ ಗೋಧಿದು ನಾರೆಲ್ಲ ಬಿದ್ದುಬಿಟ್ರೆ ಹಾಲ್ಬಾಯ್ ಅಷ್ಟೊಂದು ಟೇಸ್ಟ್ ಬರಲ್ಲ, ಹಾಗೆ ಸಾಫ್ಟಾಗಿ ಕೂಡ ಇರಲ್ಲ. ಇದನ್ನು ಕ್ಲೀನಾಗಿ ಎಲ್ಲ ಶೋಧಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಟ್ರಿಪ್ಗೆ ನಾನು ಗೋಧಿ ಹಾಕ್ಬೇಕಾರೆ ಒಂದು 8ರಿಂದ 10 ಒಣ ಖರ್ಜೂರನ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ಟೇಸ್ಟಿಯಾಗೂ ಇರುತ್ತೆ, ಸ್ವಲ್ಪ ಸ್ವೀಟ್ ಬರೋದ್ರಿಂದ. ಇದನ್ನು ಆಮೇಲೆ ನಾವು ಬೆಲ್ಲ ಹಾಕೋಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕೋಬೋದು ಅಂತ ನೆನೆಸಿಟ್ಟಿರೋಂಥ 2 ಅಂಜೂರ ಹಾಗೆ ಉತ್ತುತ್ತಿ, ಇದ್ರ ಜೊತೆ ಫ್ರೆಶ್ ಆಗಿರೋವಂಥ ಕೊಬ್ಬರಿನೂ ಹಾಕೋತಾ ಇದ್ದೀನಿ. ಕೊಬ್ಬರಿನ ಹಾಕ್ಕೊಂಡು ಮತ್ತೆ ಸೇಮ್ ಪ್ರೊಸೀಜರ್, ನೀರು ಹಾಕ್ಕೊಂಡು ಇದ್ರ ಹಾಲನ್ನ ತೆಕ್ಕೋತಾ ಇದ್ದೇನೆ. ಸೊ ನಾವು 1 ಪಾವಷ್ಟು ಗೋಧಿನ ನೆನೆಸಿದ್ದಕ್ಕೆ ಇಷ್ಟು ಹಾಲು ಬಂದಿತ್ತು. ಸೊ ಇಷ್ಟರೊಳಗೆ ಸುಮಾರು ಒಂದು ದೊಡ್ಡ ಸಾಕಷ್ಟು ಪೀಸ್ಗಳಾಗುತ್ತೆ. ನೆಕ್ಸ್ಟ್ ಒಂದು ಬಾಣಲೆಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿನ ಮಾತ್ರ ಹುರ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ದ್ರಾಕ್ಷಿ ಸಹ ಹಾಕ್ಕೋಬೋದು, ಅದನ್ನು ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಅದೇ ಬಾಣಲೆಗೆ 1 ಪಾವಷ್ಟು ಗೋಧಿಗೆ 3/4 ಪಾವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ಇದಕ್ಕೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ವಲ್ಲ ಗೋಧಿ ಹಾಲು, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ನೀವು ಬೆಲ್ಲ ಕರಗಕ್ಕೆ ನೀರೆಲ್ಲ ಏನು ಹಾಕೋಷ್ಟಿರಲ್ಲ. ಇದನ್ನು ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಸ್ವಲ್ಪನೂ ಗಂಟಿಲ್ದಂಗೆ ಬೆಲ್ಲನ ಕ್ಲೀನಾಗಿ ಕರಗಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು ಕುದಿತಾ ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ. ಕಲರ್ ಸಹ ಚೇಂಜ್ ಆಗುತ್ತೆ, ಹಾಗೆ ಸ್ವಲ್ಪ ಗಂಟು ಆಗ್ತಾ ಇರುತ್ತೆ. ಸೊ ಇದನ್ನು ಕ್ಲೀನಾಗಿ ಗಂಟನ್ನು ಮುರ್ಕೊಂಡು ಕೆದಕ್ತಾನೇ ಇರಬೇಕು. ಇದನ್ನು ಕೆದಕ್ತಾ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಇರೋ ಗಂಟೆಲ್ಲಾನು ಹೋಗಿದೆ. ಇವಾಗ ಅದಕ್ಕೆ ನಾನು ಹುರ್ಕೊಂಡಿರೋಂಥ ಗೋಡಂಬಿನೂ ಹಾಕಿ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಚೆನ್ನಾಗಿ ತುಪ್ಪ ಹಾಕಬೇಕಾಗತ್ತೆ. ಆಗ ಫುಲ್ ಗ್ಲೇಸಿಂಗ್ ಆಗಿ ಬರುತ್ತೆ. ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಬಾಣಲೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ. ಈ ಹದದಲ್ಲಿ ಆಲ್ಮೋಸ್ಟ್ ಆಗಿರುತ್ತೆ. ತುಂಬ ಹೊತ್ತು ಕೆತ್ಕಕ್ಕೆ ಹೋಗ್ಬಿಡಿ, ಆಮೇಲೆ ಪೀಸ್ಗಳೆಲ್ಲ ಕರೆಕ್ಟಾಗೆ ಬರಲ್ಲ. ಇದೆಲ್ಲ ಆಗಿದ್ದಾದಮೇಲೆ ಒಂದು ತಟ್ಟೆಗೆ ತುಪ್ಪನ ಹಾಕ್ಕೊಂಡು ತುಪ್ಪನ ಕ್ಲೀನಾಗಿ ಸವರ್ಕೋತಾ ಇದ್ದೀನಿ, ಯಾಕೆಂದರೆ ಪೀಸಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಕೆಲವರು ಇದಕ್ಕೆ ಮೈದಾ ಕೂಡ ಹಾಕ್ತಾರೆ, ಬಟ್ ನಾವು ಮೈದಾ ಎಲ್ಲ ಏನು ಯೂಸ್ ಮಾಡಲ್ಲ. ಇದಾಗಿದ್ದಾದಮೇಲೆ ಕ್ಲೀನಾಗಿ ಬಾಣಲೆ ಇರೋದನ್ನೆಲ್ಲ ತಟ್ಟೆಗೆ ಹಾಕಿ ಇದನ್ನು ಒಂದು 2 ಸಲ ಕುಟ್ತಾ ಇದ್ದೀನಿ. ಸೊ ದ್ಯಾಟ್ ಬಿಸಿನೂ ಇದ್ದಾಗ ಕ್ಲೀನಾಗಿ ಇದೆಲ್ಲ ಕಡೆ ಹರಡ್ಕೊಳ್ಳುತ್ತೆ ಅಂತ. ತುಂಬ ಒಣಗದ ಮೇಲೆ ಪೀಸ್ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಬಿಸಿಯಾಗಿ ಹಸಿಯಾಗಿದ್ದಾಗಲೇ ಪೀಸ್ ಮಾಡಿದ್ರೆ ಹಾಲ್ಬಾಯ್ ತಿನ್ನೋಕ್ಕೆ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಹಾಲ್ಬಾಯ್ನ ಹೇಗೆ ಮಾಡೋದು ಅಂತ ನೀವುಗಳನ್ನು ನೋಡಿಕೊಂಡು ಬಂದ್ರಿ. ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ತುಂಬಾ ಜನ ರೀಸೆಂಟ್ ಆಗಿ ನನ್ನ ರಿಸೆಪ್ಷನ್ ಲುಕ್ ನ ಯಾವ ತರ ಮಾಡಿದ್ರಿ ಅಂತ ಡೀಟೇಲ್ ಆಗಿ ನಿಮ್ಮ ಸ್ಕರ್ಟ್ ಆಗಿರ್ಬೋದು, ಬ್ಲೌಸ್, ಸೀರೆಗಳನ್ನ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಇದನ್ನ ಮತ್ತೆ ನಾನು ರೀಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ. ಯಾವಾಗಾದ್ರೂ ಯಾವ ತರ ನೀವು ಡ್ರೇಪ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತೀನಿ. ಬಟ್ ಆಸ್ ಆಫ್ ನೌ ನಾನು ಯಾವ ತರ ರೆಡಿ ಆಗಿದ್ದೆ ಅನ್ನೋದನ್ನ ಈಗ ನಿಮ್ಗಳಿಗೂ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಪ್ಲಾನ್ ಮಾಡಿದ್ದು ಒಂದು ಸೀರೆನೇ ಉಟ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅಂಡ್ ಇದ್ರ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಇದು ನನ್ನ ಹೊಸದು KSIC ಸ್ಯಾರಿ, ಪ್ಯೂರ್ KSI ಸ್ಯಾರಿ. ಇದಕ್ಕೆ ಕೋಡ್ ಆಗಲಿ ಯೂನಿಕ್ ನಂಬರ್ ಆಗಲಿ ಪ್ರತಿಯೊಂದೂ ಇದೆ. ಚೆಕ್ಸ್ ನಲ್ಲಿ ತಗೊಂಡಂತ ಒಂದು ಸೀರೆ, ಆರೆಂಜ್ ಕಲರ್
ಆರೆಂಜ್ ಅಂದ್ರೆ ಕನಕಾಂಬರ ಕಲರ್ ಮೇಲೆ ಮೀಡಿಯಂ ಸೈಜ್ ಅಲ್ಲಿ ಚೆಕ್ಸ್ ಇದೆ. ಹಾಗೆ ಕೆಳಗಡೆ ಒಂದು ಸಣ್ಣದಾಗಿ ಬಾರ್ಡರ್ ಸಹ ಕೊಟ್ಟಿದ್ದಾರೆ. ಸೊ ಇದು ನಾನು ಪ್ಲಾನ್ ಮಾಡಿದಂತ ನನ್ನ KSIC ಸೀರೆ. ಇದನ್ನ ನಾರ್ಮಲ್ ಆಗಿ ಸೀರೆ ತರನೇ ಉಟ್ಕೊಳ್ಳೋ ಬದಲು ಡಿಫ್ರೆಂಟ್ ಆಗಿ ಡ್ರೇಪ್ ಮಾಡೋಣ ಅಂತ ಅನ್ಕೊಂಡೆ. ಅಂಡ್ ಈ ನಡುವೆ ನಿಮ್ಗಳಿಗೆ ಗೊತ್ತಿರೋ ತರ ಕಾಂಟ್ರಾಸ್ಟ್ ನಲ್ಲಿ ತುಂಬಾ ಟ್ರೆಂಡಿ ಆಗೂ ಇರುತ್ತೆ. ಈ ಆರೆಂಜ್ಗೆ ನಿಮ್ಗೆ ಬ್ಲಾಕ್ ಆಗಿರ್ಬೋದು ಅಥವಾ ಡಾರ್ಕ್ ಬ್ಲೂ, ನೆವಿ ಬ್ಲೂ, ಬಾಟಲ್ ಗ್ರೀನ್ ಈ ತರ ಸಾಕಷ್ಟು ಕಲರ್ ಕಾಂಬಿನೇಷನ್ಸ್ ಅಂತ ನಾನು ಪ್ಲಾನ್ ಮಾಡ್ಕೊಂಡೆ. ಅಂಡ್ ನೀವುಗಳು ನೋಡಿದಂಗೆ ಫೋಟೋನ ಹಾಕಿರ್ತೀರಿ. ಫೋಟೋ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಮಾಡ್ಕೊಂಡಿದ್ದೆ ಅಂತ. ಡ್ರೇಪ್ ಮಾಡಿಸ್ಕೊಳಕ್ಕೆ ಆಕ್ಚುಲಿ ಒಂದು ಸ್ಕರ್ಟ್ ಬೇಕಿತ್ತು. ಅಂಡ್ ಈ ಸ್ಕರ್ಟ್ ಆಕ್ಚುಲಿ 4 ಮೀಟರ್ ಸಿಲ್ಕ್ ಕಾಟನ್ ಬಟ್ಟೆನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡೆ. ಅಂಡ್ ಫ್ಲೇರಿಯಾಗಿ ಇರ್ಲಿ ಅಂತ ಜಾಸ್ತಿ ಬಟ್ಟೆ ತಗೊಂಡಿದ್ದೆ. 4 ಮೀಟರ್ ಕಂಪ್ಲೀಟ್ ಆಗಿ ತಗೊಂಡಿದ್ದೆ. ಅಂಡ್ ಇದಕ್ಕೆ 1 ಮೀಟರ್ಗೆ ನಾನು ಕೊಟ್ಟಿದ್ದು 250 ರೂಪೀಸ್ ಕೊಟ್ಟೆ ಮೀಟರ್ಗೆ. ಅಂಡ್ ಕ್ಲೀನ್ ಆಗಿ ಇದನ್ನ ಹೊಲ್ಕೊಟ್ರು. ಅಂಡ್ ನಾನು ಯಾವ್ದು ಕ್ಯಾನ್ ನ ಯೂಸ್ ಮಾಡಿರಲಿಲ್ಲ ಇದನ್ನ ಡ್ರೇಪ್ ಮಾಡಿಸ್ಕೋಬೇಕಾದ್ರೆ. ಆಕ್ಚುಲಿ ಕ್ಯಾನ್ ಯೂಸ್ ಮಾಡಿದ್ರೆ ನನಗೆ ಇನ್ನೂ ಅಗ್ಲಕ್ಕೆ ಹರಡ್ಕೊಂಡಿರೋದು. ನನಗೆ ಸಡನ್ ಆಗಿ ತುಮಕೂರಿನಲ್ಲಿ ಯಾವ ಶಾಪ್ ನಲ್ಲೂ ಕ್ಯಾನ್ ಸಿಗ್ಲಿಲ್ಲ. ಅಂಡ್ ಆನ್ಲೈನ್ ಬುಕ್ ಮಾಡಕ್ಕೆ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ನಾನು ಏನನ್ನೂ ಯೂಸ್ ಮಾಡಿಲ್ಲ. ಸಿಂಪಲ್ ಆಗಿ ಸ್ಕರ್ಟ್, ಇದಕ್ಕೆ ಬೇರೆ ಏನು ಲಾರಿಯಲ್ಸ್ ಆಗಲಿ ಹ್ಯಾಂಗಿಂಗ್ಸ್ ಆಗಲಿ ಏನು ಹಾಕ್ಸಿಲ್ಲ. ಬಟ್ ಸೈಡ್ ಅಲ್ಲಿ ಒಂದು ಜಿಪ್ ಮಾತ್ರ ಇಟ್ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದು ಸ್ಕರ್ಟ್ ಡೀಟೇಲ್ಸ್. ನಾನು ಗ್ರೀನ್ ಕಲರ್ ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡಿದ್ರಿಂದ ಗ್ರೀನ್ ಕಲರ್ ಸ್ಕರ್ಟ್, ಗ್ರೀನ್ ಕಲರ್ ಬ್ಲೌಸ್ ಹಾಕೊಂಡ್ರೆ ಆರೆಂಜ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೂಸ್ ಮಾಡಿದೆ. ಸ್ಕರ್ಟ್ಗಳನ್ನ ಯೂಶಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಈ ತರದಕ್ಕೆ ಸಿಲ್ಕ್ಗೆ ಆದಷ್ಟು ಸಿಲ್ಕ್ ಸ್ಕರ್ಟ್ ತಗೊಂಡ್ರೆ ಪರವಾಗಿಲ್ಲ. ಬಟ್ ಸಿಲ್ಕ್ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದ್ರ ಬದಲು ನಾನು ಪ್ರಿಫರ್ ಮಾಡಿದ್ದು ಸಿಲ್ಕ್ ಕಾಟನ್. ನಿಮ್ಗೆ ಸಿಲ್ಕ್ ತರ ಲುಕ್ ಸಹ ಇರುತ್ತೆ. ಅಂಡ್ ಇದು ಕಾಸ್ಟ್ ವೈಸ್ ಕಾಸ್ಟ್ ಎಫೆಕ್ಟಿವ್ ಅಂತ ಈ ತರದನ್ನ ತಗೊಂಡೆ. ಬ್ಲೌಸ್ಗೆ ವರ್ಕ್ ಮಾಡ್ಸೋಣ ಅನ್ನೋ ಪ್ಲಾನ್ ಅಲ್ಲಿ ಇದೆ. ಬಟ್ ವರ್ಕ್ ಇರೋಂತ ಬ್ಲೌಸೇ ಪರ್ಚೇಸ್ ಮಾಡಿದೆ. ಅಂಡ್ ಈ ತರ ನೀವು ನೋಡಿದ್ರೆ ಸಾಕಷ್ಟು ಕಲರ್ ಗಳಲ್ಲಿ ನಾನು ತುಮಕೂರು ಅಂಗಡಿಗೆ ಹೋದಾಗ ತೋರಿಸಿದೆ. ಇದು 350 ರೂಪೀಸ್ ಪರ್ ಮೀಟರ್ ಕೊಟ್ಟು ತಗೊಂಡಂತ ಒಂದು ಬ್ಲೌಸ್ ಫ್ಯಾಬ್ರಿಕ್. ಇದು ನೀವು ಕಂಪ್ಲೀಟ್ ಆಗಿ ವರ್ಕ್ ಇದೆ, ಎಂಬ್ರಾಯ್ಡ್ರಿ ವರ್ಕ್ ಗೋಲ್ಡನ್ ನಲ್ಲಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಸ್ಲೀವ್ಸ್ಗೂ ಇದೇ ತರ ಕೊಟ್ಟಿರೋದ್ರಿಂದ ನಾನು ಯಾವುದೇ ಒಂದು ವರ್ಕ್ ಮಾಡ್ಸಕ್ಕೆ ಹೋಗ್ಲಿಲ್ಲ. ಬ್ಲೌಸ್ ತುಂಬಾನೇ ಸಿಂಪಲ್ ಆಗಿರ್ಲಿ ಅಂತ ಬ್ಲೌಸ್ ನೆಕ್ ನ ತುಂಬಾ ಸಿಂಪಲ್ ಆಗಿ ಇಡ್ಸಿದೀನಿ. ಒಂದೇ ಒಂದು ಗೋಲ್ಡ್ ಪೈಪಿಂಗ್ ಕೊಡಿಸಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಇರ್ಲಿ ಅಂತ ಹಿಂದೆ ಟೈಯಿಂಗ್ಗೆ ಬೇರೆ ಯಾವ್ದು ಮಣಿಗಳೆಲ್ಲ ಹಾಕ್ಸೋ ಬದಲು ಫ್ಯಾಬ್ರಿಕ್ ಅಲ್ಲೇನೆ ಈ ತರ ಗೊಂಚಲದ ತರ ಇರ್ಲಿ ಅಂತ ಈ ತರ ಹಾಕ್ಸಿದ್ರೆ ಲುಕ್ ಚೆನ್ನಾಗಿರುತ್ತೆ ಅಂತ. ಅಂಡ್ ನಾನು ಆಕ್ಚುಲಿ ಬ್ಲೌಸ್ ಲಾಂಗ್ ಬ್ಲೌಸ್ ಎಲ್ಲ ಏನೂ ಅಲ್ಲ, ಸ್ಯಾರಿಗೆ ಯಾವ ತರ ಬ್ಲೌಸ್ ಸ್ಟಿಚ್ ಮಾಡಿಸ್ತೀವೋ ಅದೇ ತರನೇ ಶಾರ್ಟ್ ಸ್ಲೀವ್ಸ್ ಅಲ್ಲಿ ಸ್ಟಿಚ್ ಮಾಡಿಸಿದ್ದು. ಸೊ ನೆಕ್ಸ್ಟ್ ಆಕ್ಸೆಸರೀಸ್ಗೆ ಆರೆಂಜ್ ಮೇಲೆ ಮತ್ತೆ ಗೋಲ್ಡ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಥವಾ ಎದ್ದು ಕಾಣಿಸಲ್ಲ ಅಂತ ಗ್ರೀನ್ ಕಲರ್ ಅಲ್ಲೇನೆ ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡೆ. ಇದು ಚಿಕ್ಕದು ಕ್ರಿಸ್ಟಲ್ ಸರಗಳು ಬರುತ್ತೆ. ಒಂದು 8 ರಿಂದ 10 ಲೇಯರ್ ಸರಾನ ತಗೊಂಡು ಈ ತರ ಕುಂದಂದು ಪೆಂಡೆಂಟ್ ನ ಸೆಪರೇಟ್ ಆಗಿ ತರಿಸ್ಕೊಂಡಿದೆ. ಸೊ ಇದು ಹಾಕೊಂಡಾಗ ಆರೆಂಜ್ ಕಲರ್ ಮೇಲೆ ಈ ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ತರ ಆಕ್ಸೆಸರೀಸ್ ನ ಮ್ಯಾಚ್ ಮಾಡಿದೆ. ಅಂಡ್ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಸಹ ಕೊಟ್ಟಿದ್ರು, ಸ್ವಲ್ಪ ಹೆವಿ ಇಯರಿಂಗ್ಸ್. ಸೊ ಹಾಗಾಗಿ ನೆಕ್ಲೆಸ್ ನ ಸಿಂಪಲ್ ಆಗಿ ಇಟ್ಟಿದೆ. ಸೊ ಫೈನಲಿ ಬಳೆಗಳಿಗೆ ಬಂದಾಗ ಪ್ಲಾನ್ ಇದ್ದಿದ್ದು ಸಿಂಗಲ್ ಖಡಾ ತರ ಏನಾರ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಈ ತರ ಜಾಸ್ತಿ ಬಳೆ ಇದ್ದಾಗ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಲುಕ್ ಸಹ ಡಿಫ್ರೆಂಟ್ ಆಗಿ ಇರುತ್ತೆ ಅಂತ ಜಸ್ಟ್ ಗ್ರೀನ್ ಕಲರ್ ಅಂದ್ರೆ ಬಾಟಲ್ ಗ್ರೀನ್ ಕಲರ್ ಗ್ಲಾಸ್ ಬ್ಯಾಂಗಲ್ಸ್ ನ 6 ಒಂದೊಂದು ಕೈಗೆ ವೇರ್ ಮಾಡಿದೆ. ಮಧ್ಯ ಒಂದೊಂದು ಗೋಲ್ಡ್ ಬ್ಯಾಂಗಲ್ ಹಾಕಿದೆ ಅಷ್ಟೇ. ಈ ತರ ಸ್ವಲ್ಪ ಡಿಫ್ರೆಂಟ್ ಲುಕ್ ಇರ್ಬೇಕು, ಹಾಗೆ ಡಿಫ್ರೆಂಟ್ ಕಾಣಿಸ್ಬೇಕು ಅಂತ ಈ ತರ ಇತ್ತು ನನ್ನ ಓವರ್ ಆಲ್ ರಿಸೆಪ್ಷನ್ ಮೇಕಪ್ ಹಾಗೆ ಓವರ್ ಆಲ್ ಲುಕ್. ಸೊ ಹೋಪ್ ಆದಷ್ಟು ನಿಮ್ಮಗಳ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದೀನಿ ಅಂತ ಅನ್ಕೊಂಡಿದ್ರಿ. ಅಂಡ್ ಕೆಲವರು ಮತ್ತೆ ನನ್ನ ಧಾರೆ ಹಾಗೆ ವರಪೂಜೆಗೆ ಹುಟ್ಟಂತ ಸೀರೆಗಳನ್ನು ತೋರಿಸಿ ಅಂತ ಕೇಳಿದ್ರ. ಮುಂದೆ ಯಾವಾಗಾರ ಒಂದು ವಿಡಿಯೋನಲ್ಲಿ ಅದ್ರ ಬಗ್ಗೆನೂ ಸಾಕಷ್ಟು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಹೋಪ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನ ಏನಾದ್ರೂ ಕ್ವೆಶನ್ಸ್ ಇದ್ರೆ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡ್ಬಿಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋಗಳು ಹಾಕಿದ್ರು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.